ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ ಅಂದ್ರೆ ವಸತಿ ಶಾಲೆಗಳಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಾಗಿರಬಹುದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಾಗಿರಬಹುದು, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಈ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಂದ್ರೆ KEA ಇಂದ ಅಧಿಸೂಚನೆ ಹೊರಡಿಸಿರುವಂಥದ್ರಿ. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆಗಳ ವಿವರದ ಕುರಿತು ನೋಡೋದಾದ್ರೆ ನಾನ್ HK ರೀಸನ್ದಲ್ಲಿ 767 ಹುದ್ದೆಗಳ ಖಾಲಿ ಇರುವಂಥದ್ದು. ಇನ್ನು ಕಲ್ಯಾಣ ಕರ್ನಾಟಕ ರೀಸನ್ದೊಳಗೆ 320 ಹುದ್ದೆಗಳು ಖಾಲಿ ಇರುವಂಥದ್ದು. ಎರಡೂ ರೀಸನ್ ಸೇರಿಸಿದ್ರೆ 1087 ಹುದ್ದೆಗಳು ಖಾಲಿ ಇರುವಂಥದ್ದು ರೀ. 1087 ಹುದ್ದೆಗಳು ಖಾಲಿ ಇರುವಂಥದ್ದು. ಯಾವ್ಯಾವ ವಿಷಯದ ಶಿಕ್ಷಕರು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇದು ನಾನ್ HKದಲ್ಲಿ ಖಾಲಿ ಇರುವಂಥ ಹುದ್ದೆಗಳ ವಿವರ. ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಶಿಕ್ಷಕರು, ಈ ರೀತಿ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರೀಸನ್ದೊಳಗೆ ಖಾಲಿ ಇರುವಂಥ ಹುದ್ದೆಗಳ ವಿವರ ಸ್ನೇಹಿತರೆ. ಇದು ಹುದ್ದೆಗಳ ವರ್ಗೀಕರಣ ಅಂದರೆ ಯಾವ್ಯಾವ ವಿಷಯದ ಶಿಕ್ಷಕರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಇದು KEAದ ಅಫೀಸಿಯಲ್ ವೆಬ್ಸೈಟ್ ರೀ. ಈ KEAದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜುಲೈ 15, 2026. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 13, 2026. ಇನ್ನು ಅರ್ಜಿ ಶುಲ್ಕ ಪಾವತಿ ಮಾಡಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 14, 2026 ಆಗಿರುವಂಥದ್ದು ರೀ. ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಕುರಿತು ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೊದಲನೇದು ಕನ್ನಡ ಭಾಷಾ ಶಿಕ್ಷಕರು. ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನ್ನಡ ಆಪ್ಷನಲ್ ವಿಷಯದೊಂದಿಗೆ, ಕನ್ನಡ ಆಪ್ಷನಲ್ ಸಬ್ಜೆಕ್ಟ್ದೊಂದಿಗೆ BA ಪಾಸ್ ಮಾಡಿರ್ಬೇಕ್ರಿ. ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು ಅಂತಂದ್ರೆ BA ಪಾಸ್ ಮಾಡಿರ್ಬೇಕು. ಓಕೆ ರೀ. ಇನ್ ಕೇಸ್ ನೀವು BA ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ 4 ವರ್ಷಗಳ ಕನ್ನಡ ಪಂಡಿತ್ ಅಂತ ಒಂದು ಕೋರ್ಸ್ ನಡೆಸ್ತದ್ರಿ. ಈ ಕನ್ನಡ ಪಂಡಿತ್ ಕೋರ್ಸ್ನಾದ್ರೂ ಪಾಸ್ ಮಾಡಿರ್ಬೇಕು. ಈ BA ಅಥವಾ ಕನ್ನಡ ಪಂಡಿತ್ ಇವೆರಡರೊಳಗೆ ಒಂದು ಕೋರ್ಸ್ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಓಕೆ ರೀ. ಇದ್ರ ಜೊತೆಗೆ ಕನ್ನಡ ವಿಷಯದಲ್ಲಿ B.Ed ಅನ್ನು ಮುಗಿಸಿರ್ಬೇಕು ಸ್ನೇಹಿತರೆ. ಸಿಂಪಲ್ ಏನ್ರಿ, BA B.Ed ಪಾಸ್ ಮಾಡಿರ್ಬೇಕು. BA B.Ed ಪಾಸ್ ಮಾಡಿರ್ಬೇಕು. ಇನ್ ಕೇಸ್ BAದೊಳಗೆ ಕನ್ನಡ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರ್ಲಿಲ್ಲ ಅಂತ ತಿಳ್ಕೊಳ್ರಿ. ಕನ್ನಡ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿದ್ದೀರಿ ಅಂತಂದ್ರೆ ನೀವು ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ಓದಿರ್ಲಿಲ್ಲ ಅಂತಂದ್ರೆ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅಂದ್ರೆ ಕನ್ನಡ ಭಾಷೆಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನು ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಓಕೆ ರೀ. ಇದಿಷ್ಟು ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗಳ ಎಜುಕೇಷನ್ ಕ್ವಾಲಿಫಿಕೇಶನ್ ಸ್ನೇಹಿತರೆ. ನೆಕ್ಸ್ಟ್ ಎರಡನೇದು ಆಂಗ್ಲ ಭಾಷಾ ಶಿಕ್ಷಕರು. ಇಂಗ್ಲಿಷ್ ಆಪ್ಷನಲ್ ವಿಷಯದೊಂದಿಗೆ BA ಪಾಸ್ ಮಾಡಿರ್ಬೇಕ್ರಿ. ಇಂಗ್ಲಿಷ್ ಆಪ್ಷನಲ್ ವಿಷಯದೊಂದಿಗೆ ಏನು ಕೊಟ್ಟಂದ್ರೆ ಇಂಗ್ಲಿಷ್ ಭಾಷೆಯನ್ನ ಒಂದು ಐಚ್ಛಿಕ ವಿಷಯವನ್ನಾಗಿ ಅಂತ ಕೊಟ್ಟನು. ಐಚ್ಛಿಕ ವಿಷಯವನ್ನಾಗಿ ಅಂತಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರಬೇಕು. ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರಬೇಕು ಅಂದ್ರೆ BA ಪಾಸ್ ಆಗಿರ್ಬೇಕು. ಏನ್ರಿ, ಇದು ಇಂಗ್ಲಿಷ್ ಆಪ್ಷನಲ್ ವಿಷಯದೊಂದಿಗೆ, ಇಂಗ್ಲಿಷ್ ಆಪ್ಷನಲ್ ಸಬ್ಜೆಕ್ಟ್ನೊಂದಿಗೆ BA ಪದವಿಯನ್ನ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ಇಂಗ್ಲಿಷ್ ಆಪ್ಷನಲ್ ವಿಷಯದೊಂದಿಗೆ BA ಪಾಸ್ ಮಾಡಿರಲಿಲ್ಲ ಅಂತಂದ್ರ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರ್ಬೇಕು. ಅಂದ್ರೆ ಡಿಪ್ಲೊಮಾ ಪಾಸ್ ಮಾಡಿರ್ಬೇಕ್ರಿ. ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಅಂತಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಪಾಸ್ ಮಾಡಿರ್ಬೇಕು. ಇವೆರಡರೊಳಗೆ ಯಾವುದಾದ್ರೂ ಒಂದು ಕೋರ್ಸನ್ನು ನೀವು ಪಾಸ್ ಮಾಡಿರ್ಬೇಕು. ಇದರ ಜೊತೆಗೆ ಇಂಗ್ಲಿಷ್ ಪದ್ಧತಿ, ಇಂಗ್ಲಿಷ್ ಮೆಥಡ್ನಲ್ಲಿ B.Ed ಅನ್ನು ಪಾಸ್ ಮಾಡಿರ್ಬೇಕು. ಸಿಂಪಲ್ ಏನ್ರಿ, BA B.Ed ಇದನ್ನು ಕೂಡ
ಇದು ಕೂಡ ಬಿ ಎ ಬಿ ಎಡ್ ಎಲ್ಲನೂ ಬಿ ಎ ಬಿ ಎಡ್ ಅದಾವ ನಾರ್ಮಲ್ಲಿ. ಓಕೆ ರೀ. ಬಟ್ ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ಗಳು ಏನದಾವಲ್ರಿ, ಇಲ್ಲಿ ಇಂಗ್ಲೀಷ್ ಐತಿ ಆಪ್ಷನಲ್ ಸಬ್ಜೆಕ್ಟ್. ಓಕೆ ರೀ. ಈ 2 ಕೋರ್ಸ್ಗಳು ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಇನ್ ಕೇಸ್ ನೀವು ಬಿ ಎದೊಳಗೆ ಬಿ ಎ ಎಜುಕೇಷನ್ ಕ್ವಾಲಿಫಿಕೇಷನ್ನಲ್ಲಿ ಇಂಗ್ಲೀಷ್ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರಲಿಲ್ಲ ಅಂತ ತಿಳ್ಕೊಡ್ರಿ. ಇಂಗ್ಲಿಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂತ ಕೊಟ್ಟಿರುವಂಥದ್ದು. ಇಂಗ್ಲಿಷ್ ಭಾಷೆಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಮುಗಿಸಿರ್ಬೇಕು ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್, ಅಭ್ಯರ್ಥಿಯು ಸ್ನಾತಕೋತ್ತರ ಅಥವಾ ಸ್ನಾತಕ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLC ಅಂದ್ರೆ ನಿಮ್ದು ಎಂಟೈರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಎಲ್ಲಿಯಾದರೂ ನೀವು ಕನ್ನಡ ಒಂದು ಭಾಷೆಯಾಗಿ ಓದಿರ್ಬೇಕು ಸ್ನೇಹಿತರೆ. ಡಿಗ್ರಿ ಒಳಗಾಗಿರ್ಬೋದು ಅಥವಾ PUC ಒಳಗಾಗಿರ್ಬೋದು ಅಥವಾ SLC ಒಳಗಾಗಿರ್ಬೋದು, ಎಲ್ಲಿ ಆದ್ರೂ ನೀವು ಕನ್ನಡ ಒಂದು ಭಾಷೆಯಾಗಿ ಓದಿರ್ಬೇಕು. ನೆಕ್ಸ್ಟ್ 3ನೇದು ಹಿಂದಿ ಭಾಷಾ ಶಿಕ್ಷಕರು. ಹಿಂದಿ ಭಾಷೆಯನ್ನ ಒಂದು ಐಚ್ಛಿಕ ವಿಷಯವನ್ನಾಗಿ ಅಂದ್ರೆ ಹಿಂದಿ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರಬೇಕು. ಮತ್ತು ಸೇಮ್ ಸ್ನೇಹಿತರೆ BA ಹಿಂದಿ ಆಪ್ಷನಲ್ ವಿಷಯದೊಂದಿಗೆ ಪಾಸ್ ಮಾಡಿರ್ಬೇಕು. ಇದ್ರ ಜೊತೆಗೆ B.Ed ಪಾಸ್ ಮಾಡಿರ್ಬೇಕು. ಇದ್ರ ಜೊತೆಗೆ B.Ed ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಆಪ್ಷನಲ್ ಹಿಂದಿ ವಿಷಯದೊಂದಿಗೆ BA ಪಾಸ್ ಮಾಡಿದ್ರಿ ಅಂತ ತಿಳ್ಕೊಂಡ್ರೆ ಆಟೋಮೆಟಿಕಲಿ B.Ed ಕೂಡ ಹಿಂದಿ ವಿಷಯದೊಂದಿಗೆ ನೀವು ಪಾಸ್ ಮಾಡಿರ್ತೀರಿ. ಓಕೆ ರೀ. BA B.Ed ಪಾಸ್ ಮಾಡಿದ್ರಿ ಅಂತ ತಿಳ್ಕೊಂಡ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ಇಲ್ಲಿ ಹಿಂದಿ ಆಪ್ಷನಲ್ ವಿಷಯದೊಂದಿಗೆ BA ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ. ಇಲ್ಲಿ ಕೆಲವು ಎಡಿಷನಲ್ ಕ್ವಾಲಿಫಿಕೇಶನ್ ಕೊಟ್ಟಾನ, ಅವುಗಳಲ್ಲಿ ಯಾವ್ದಾದ್ರು ಒಂದನ್ನು ನೀವು ಪಾಸ್ ಮಾಡಿರ್ಬೇಕಾಗ್ತದೆ. ಹಿಂದಿ ಆಪ್ಷನಲ್ದೊಂದಿಗೆ BA ಪಾಸ್ ಮಾಡಿ B.Ed ಪಾಸ್ ಮಾಡಿದ್ರಿ ಅಂತ ತಿಳ್ಕೊಂಡ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತೆ ನೆಕ್ಸ್ಟ್ ಅಡಿಷನಲ್ ಕ್ವಾಲಿಫಿಕೇಶನ್ ನೋಡುವಂತ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಹಿಂದಿ ಆಪ್ಷನಲ್ ವಿಷಯದೊಂದಿಗೆ BA ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ, ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಆದರೂ ಪಡೆದಿರ್ಬೇಕು. ಆಮೇಲೆ ಹಿಂದಿ ಭಾಷಾ ಶಿಕ್ಷಕರನ್ನಾಗಿ ಪರಿಗಣಿಸಬೇಕಾಗಿತ್ತಂದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿಯಲ್ಲಿ ಹಿಂದಿ ವಿಷಯವನ್ನ ಪ್ರಮುಖ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರ್ಬೇಕು. ಅಂದ್ರೆ ಡಿಗ್ರಿ ಒಳಗ ಮೇಜರ್ ಸಬ್ಜೆಕ್ಟ್ ಆಗಿ ಹಿಂದಿ ಓದಿರ್ಬೇಕು. ಆಮೇಲೆ ಬ್ಯಾಚುಲರ್ ಆಫ್ ಎಜುಕೇಶನ್ B.Ed ಪದವಿಯನ್ನ ಹಿಂದಿ ಭಾಷೆಯಲ್ಲಿ ಅಥವಾ ಹಿಂದಿ ಬೋಧನಾ ವಿಷಯದಲ್ಲಿ ಪಡೆದಿರಬೇಕು. ಈ ರೀತಿ ಅಡಿಷನಲ್ ಕ್ವಾಲಿಫಿಕೇಶನ್ ಕೊಟ್ಟಿರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ 4ನೇದು ಗಣಿತ ಶಿಕ್ಷಕರು. ಗಣಿತ ಮತ್ತು ಭೌತಶಾಸ್ತ್ರ, ಗಣಿತ ಮತ್ತು ಭೌತಶಾಸ್ತ್ರ ಈ ವಿಷಯಗಳನ್ನ ಕಡ್ಡಾಯವಾಗಿ ಓದಿ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರ್ಬೇಕು. ಅಂದ್ರೆ ಏನ್ರಿ, BSc ಪಾಸ್ ಮಾಡಿರ್ಬೇಕು. ಈ BSc ಒಳಗ ಗಣಿತ ಮತ್ತು ಭೌತಶಾಸ್ತ್ರ ಕಂಪಲ್ಸರಿ ಓದಿರ್ಬೇಕು. ಇವೆರಡು ಸಬ್ಜೆಕ್ಟ್ಗಳನ್ನ ನೀವು BSc ಒಳಗ ಕಂಪಲ್ಸರಿ ಓದಿರ್ಬೇಕು. ನೆಕ್ಸ್ಟ್ ಯಾವುದೇ ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಿರ್ಬೇಕು. ಅಂದ್ರೆ ರಸಾಯನಶಾಸ್ತ್ರ ಈ ರೀತಿ ಆಪ್ಷನಲ್ ಸಬ್ಜೆಕ್ಟ್ದೊಂದಿಗೆ BSc ಯನ್ನ ಪಾಸ್ ಮಾಡಿರ್ಬೇಕು. ಇದ್ರ ಜೊತೆಗೆ ವಿಜ್ಞಾನ ಪದ್ಧತಿಯಲ್ಲಿ B.Ed ಪದವಿಯನ್ನ ಪಾಸ್ ಮಾಡಿರ್ಬೇಕು. ವಿಜ್ಞಾನ ವಿಷಯದೊಂದಿಗೆ B.Ed ಪದವಿಯನ್ನ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಇದಕ್ಕೇನು ಕೊಟ್ಟನ್ರಿ, BSc ಮತ್ತು B.Ed ಕೊಟ್ಟಿರುವಂತದ್ದು ಸ್ನೇಹಿತರೆ. BSc B.Ed ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಆಗ್ಲೇ ಹೇಳಿದಂಗ ನಿಮ್ದು ಎಂಟೈರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಎಲ್ಲಿಯಾದ್ರೂ ನೀವು ಕನ್ನಡ ಒಂದು ಭಾಷೆಯಾಗಿ ಓದಿರ್ಬೇಕು ಸ್ನೇಹಿತರೆ. ಡಿಗ್ರಿ ಒಳಗಾಗಿರ್ಬೋದು ಅಥವಾ PUC ಒಳಗಾಗಿರ್ಬೋದು ಅಥವಾ SLC ಒಳಗಾಗಿರ್ಬೋದು, ಎಲ್ಲಿ ಆದ್ರೂ ನೀವು ಕನ್ನಡ ಒಂದು ಭಾಷೆಯಾಗಿ ಓದಿರ್ಬೇಕು. ನೆಕ್ಸ್ಟ್ 5ನೇದು ವಿಜ್ಞಾನ ಶಿಕ್ಷಕರು. ಕಡ್ಡಾಯವಾಗಿ ರಸಾಯನಶಾಸ್ತ್ರ ವಿಷಯದೊಂದಿಗೆ ಮತ್ತು ಈ ಕೆಳಕಂಡ ಯಾವುದೇ ಒಂದು ಐಚ್ಛಿಕ ವಿಷಯದೊಂದಿಗೆ, ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ಗಳು ಯಾವ್ಯಾವ ಕೊಟ್ಟಾನ್ರಿ, ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಕೊಟ್ಟಿರುವಂತದ್ದು. ಇವೆರಡರೊಳಗೆ ಯಾವ್ದಾದ್ರು ಒಂದು ಆಪ್ಷನಲ್ ಸಬ್ಜೆಕ್ಟ್ದೊಂದಿಗೆ ವಿಜ್ಞಾನದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರಬೇಕು. ಅಂದ್ರೆ BSc ಯನ್ನ ಪಾಸ್ ಮಾಡಿರ್ಬೇಕು. BSc ಪಾಸ್ ಮಾಡಿರ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ರಸಾಯನಶಾಸ್ತ್ರ ವಿಷಯದೊಂದಿಗೆ BSc ಪಾಸ್ ಮಾಡಿರ್ಬೇಕು. ಅಂದ್ರೆ BSc ಒಳಗೆ ರಸಾಯನಶಾಸ್ತ್ರ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು. ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಒಳಗೆ ನೋಡ್ರಿ, ಸಸ್ಯಶಾಸ್ತ್ರ ಅಥವಾ ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ ಅಥವಾ ಪ್ರಾಣಿಶಾಸ್ತ್ರ ಇವೆರಡರೊಳಗೆ ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರ್ಬೇಕು ಸ್ನೇಹಿತರೆ. ಓಕೆ ರೀ. ಇದ್ರ ಜೊತೆಗೆ B.Ed ಪಾಸ್ ಮಾಡಿರ್ಬೇಕು. ಈ BSc ಮತ್ತು B.Ed ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಕನ್ನಡ ಒಂದು ಭಾಷೆಯಾಗಿ ನಿಮ್ದು ಎಂಟೈರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಎಲ್ಲಿಯಾದ್ರೂ ಓದಿರ್ಬೇಕು. ಓಕೆ ರೀ. ನೆಕ್ಸ್ಟ್ 6ನೇದು ಸಮಾಜ ವಿಜ್ಞಾನ ಶಿಕ್ಷಕರು. 2 ವಿಷಯಗಳನ್ನ ಐಚ್ಛಿಕ ವಿಷಯವನ್ನಾಗಿ
ತೆಗೆದುಕೊಂಡು ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಅಂದ್ರೆ BA ಪಾಸ್ ಮಾಡಿರ್ಬೇಕು. ಇಲ್ಲಿ ನೋಡ್ರಿ, 2 ಆಪ್ಷನಲ್ ಸಬ್ಜೆಕ್ಟ್ ಅದಾವ್ರಿ. ಇಲ್ಲಿ 2 ಆಪ್ಷನಲ್ ವಿಷಯದೊಂದಿಗೆ BA ಪಾಸ್ ಮಾಡಿರ್ಬೇಕಂತ. ಯಾವ್ಯಾವು? ಇತಿಹಾಸ ಆಗಿರಬಹುದು, ಅರ್ಥಶಾಸ್ತ್ರ ಆಗಿರಬಹುದು, ರಾಜ್ಯಶಾಸ್ತ್ರ ಆಗಿರಬಹುದು, ಆಮೇಲೆ ಸಮಾಜಶಾಸ್ತ್ರ ಆಗಿರಬಹುದು, ಆಮೇಲೆ ಭೂಗೋಳಶಾಸ್ತ್ರ ಆಗಿರ್ಬೋದು. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಇವಿಷ್ಟು ವಿಷಯಗಳಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಆಯ್ಕೆ ಮಾಡಿ BA ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಇದ್ರ ಜೊತೆಗೆ ಕಲಾ ವಿಭಾಗದಲ್ಲಿ ಅಂದ್ರೆ ಆರ್ಟ್ಸ್ ಮೆಥಡ್ನಲ್ಲಿ B.Ed ಮುಗಿಸಿರ್ಬೇಕು ಸ್ನೇಹಿತರೆ. ಇಲ್ಲಿಯೂ ಕೂಡ BA B.Ed ಅದ, ಬಟ್ ಆಪ್ಷನಲ್ ಸಬ್ಜೆಕ್ಟ್ಗಳು ಬೇರೆ ಬೇರೆ ಅದಾವ. ಈ BA B.Ed ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆಮೇಲೆ ನಿಮ್ದು ಎಂಟೈರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಕನ್ನಡ ಒಂದು ಭಾಷೆಯಾಗಿ ಎಲ್ಲಿಯಾದರೂ ಓದಿರ್ಬೇಕು ಸ್ನೇಹಿತರೆ. ಇನ್ನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ, ವಸತಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ಅಂದ್ರೆ ಇಂಗ್ಲಿಷ್ ಮೀಡಿಯಂನಲ್ಲಿ ನಡೆಯುತ್ತಿರುವುದರಿಂದ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅಪ್ಲಿಕೇಶನ್ ಹಾಕಬೇಕಂತ ಅನ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಪದವಿಯನ್ನ ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಈ ಡಿಗ್ರಿಯನ್ನ ಇಂಗ್ಲಿಷ್ ಮೀಡಿಯಂದೊಳಗ ವ್ಯಾಸಂಗ ಮಾಡಿರಬೇಕು ಅಂತ ಮೆನ್ಷನ್ ಮಾಡಿರುವಂಥದ್ದು. ಪದವಿಯನ್ನ ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿರಬಹುದು ಅಥವಾ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಾಗಿರಬಹುದು. ಇವರಿಂದ ಒಂದು ದೃಢೀಕೃತ ಪ್ರತಿಯನ್ನ ಪಡೆದುಕೊಂಡು ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು ಅಂತ ಮೆನ್ಷನ್ ಮಾಡಿರುವಂಥದ್ದು. ಅಂದ್ರೆ ಸಿಂಪಲ್ ಏನು ಹೇಳ್ಯಾರ ಇವರು, ಇಂಗ್ಲಿಷ್ ಮೀಡಿಯಂನಲ್ಲಿ ಡಿಗ್ರಿ ಪಾಸ್ ಮಾಡಿರ್ಬೇಕು. ಈ ಡಿಗ್ರಿ ಪಾಸ್ ಮಾಡೇರಿ ಅಂತ ಅನ್ನಕ್ಕೆ ಪ್ರೂಫ್ ಏನ್ರಿ? ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅವರಿಂದ ಅಥವಾ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಂದ ಇಂಗ್ಲಿಷ್ ಮೀಡಿಯಂದಲ್ಲಿಯೇ ಡಿಗ್ರಿ ನೀವು ಪಾಸ್ ಮಾಡಿರಿ ಅಂತ ಅನ್ನೋದಕ್ಕೆ ಒಂದು ದೃಢೀಕರಣ ಪ್ರಮಾಣ ಪತ್ರವನ್ನು ನೀವು ತಗೊಳ್ಬೇಕು ಸ್ನೇಹಿತರೆ. ಇಬ್ಬರಲ್ಲಿ ಯಾರಾದ್ರೂ ಒಬ್ಬರ ಕಡೆಯಿಂದ ನೀವು ದೃಢೀಕರಣ ಪ್ರಮಾಣ ಪತ್ರ ತಗೊಳ್ಬೇಕು. ಓಕೆ ರೀ. ಯಾರಿಗೆ? ಸಮಾಜ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಇದೊಂದು ಅಡಿಷನಲ್ ಎಲಿಜಿಬಿಲಿಟಿ ಕ್ರೈಟೇರಿಯಾ. ನೆಕ್ಸ್ಟ್ 7ನೇದು ಗಣಕಯಂತ್ರ ಶಿಕ್ಷಕರು ಅಂದ್ರೆ ಕಂಪ್ಯೂಟರ್ ಟೀಚರ್ ಸ್ನೇಹಿತರೆ. ಇಂಜಿನಿಯರಿಂಗ್ ವಿಷಯದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರಬೇಕು. ಅಂದ್ರೆ BE. ಎಂಜಿನಿಯರಿಂಗ್ ಅಂದ್ರೆ ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್, BE ಸ್ನೇಹಿತರೆ. ಅಂದ್ರೆ ಗಣಕ ವಿಜ್ಞಾನ ಅಥವಾ ಮಾಹಿತಿ ವಿಜ್ಞಾನ ಎರಡರೊಳಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಎಂಜಿನಿಯರಿಂಗ್ ಅನ್ನ ಪಾಸ್ ಮಾಡಿರ್ಬೇಕು. ಗಣಕ ವಿಜ್ಞಾನ ಅಥವಾ ಮಾಹಿತಿ ವಿಜ್ಞಾನ, ಓಕೆ, BE ಪಾಸ್ ಮಾಡಿರ್ಬೇಕು. ಈ BE ಪಾಸ್ ಮಾಡಿರ್ಲಿಲ್ಲ ಅಂತ ತಿಳ್ಕೊಡ್ರಿ, BCA ಆದ್ರೂ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಅಂದ್ರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಇದನ್ನಾದ್ರೂ ಈ ಡಿಗ್ರಿ ಆದ್ರೂ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನೀವು BCA ಕೂಡ ಪಾಸ್ ಮಾಡಲಿಲ್ಲ ಅಂತ ತಿಳ್ಕೊಳ್ರಿ, ನೆಕ್ಸ್ಟ್ ಗಣಕ ವಿಜ್ಞಾನದೊಂದಿಗೆ BSc ಪಾಸ್ ಮಾಡಿರ್ಬೇಕು. ಕಂಪ್ಯೂಟರ್ ಸೈನ್ಸ್ ವಿಷಯದೊಂದಿಗೆ BSc ಆದ್ರೂ ಪಾಸ್ ಮಾಡಿರ್ಬೇಕು. ಈ ಮೂರದೊಳಗೆ ಯಾವುದಾದ್ರೂ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ನೀವು ಪಡೆದಿರ್ಬೇಕು ಸ್ನೇಹಿತರೆ. ಆದ್ರೆ ನಿಮ್ದು ಎಂಟೈರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಎಲ್ಲಿಯಾದ್ರೂ ನೀವು ಕನ್ನಡ ಒಂದು ಭಾಷೆಯಾಗಿ ಓದಿರ್ಬೇಕು ಸ್ನೇಹಿತರೆ. ಡಿಗ್ರಿ ಒಳಗಾಗಿರ್ಬೋದು ಅಥವಾ PUC ಒಳಗಾಗಿರ್ಬೋದು ಅಥವಾ SLC ಒಳಗಾಗಿರ್ಬೋದು, ಎಲ್ಲಿಯಾದ್ರೂ ನೀವು ಕನ್ನಡ ಒಂದು ಭಾಷೆಯಾಗಿ ಓದಿರ್ಬೇಕು. ನೆಕ್ಸ್ಟ್ 8ನೇದು ದೈಹಿಕ ಶಿಕ್ಷಣ ಶಿಕ್ಷಕರು. ಡಿಗ್ರಿ ಪಾಸ್ ಮಾಡಿರ್ಬೇಕು. ಡಿಗ್ರಿಯ ಜೊತೆಗೆ ದೈಹಿಕ ಶಿಕ್ಷಣ ಸ್ನಾತಕ ಪದವಿಯನ್ನ ಪಡೆದಿರಬೇಕು. ಅಂದ್ರೆ BPED ಪಾಸ್ ಮಾಡಿರ್ಬೇಕು. ಡಿಗ್ರಿಯ ಜೊತೆಗೆ BPED ಪಾಸ್ ಮಾಡಿರ್ಬೇಕು. ಡಿಗ್ರಿ ಯಾವುದಂತ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ, ಯಾವುದಾದ್ರೂ ಡಿಗ್ರಿ ನೀವು ಪಾಸ್ ಮಾಡಿರ್ಬೇಕು. ಅದ್ರ ಜೊತೆಗೆ BPED ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇಷ್ಟ ತನಕ ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳಿನಲ್ರಿ, ಅದ್ರ ಜೊತೆಗೆ ಈ ಹೆಚ್ಚುವರಿ ಅರ್ಹತೆಯನ್ನ ಹೊಂದಿರ್ಬೇಕು ಸ್ನೇಹಿತರೆ. ಏನ್ರಿ? 1 ರಿಂದ 6ರ ಶಿಕ್ಷಕರ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತ ತಿಳ್ಕೊಳ್ರಿ.
ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಪಾಸ್ ಆಗಿರಬೇಕು. ಪೇಪರ್ 2ರಲ್ಲಿ ಪಾಸ್ ಆಗಿರಬೇಕು. ಟೆಟ್ ಅನ್ನ ಪಾಸ್ ಆಗಿರಬೇಕು. ಅಥವಾ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಸಿಟೆಟ್ ಆದ್ರೂ ಪಾಸ್ ಆಗಿರಬೇಕು. ಈ 2ರೊಳಗೆ ಯಾವ್ದಾದ್ರು ಒಂದು ಎಕ್ಸಾಮ್ ಆದ್ರೂ ನೀವು ಕಂಪಲ್ಸರಿ ಪಾಸ್ ಆಗಿರಲೇಬೇಕು ಸ್ನೇಹಿತರೆ. ಆ ಎಜುಕೇಶನ್ ಕ್ವಾಲಿಫಿಕೇಶನ್ ಜೊತೆಗೆ ಈ ಟೆಟ್ ಆಗಿರ್ಬೋದು, ಅಂದ್ರೆ ಕರ್ನಾಟಕ ಟೆಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಟೆಟ್ ಆಗಿರ್ಬೋದು, 2ರೊಳಗೆ ಯಾವ್ದಾದ್ರು ಒಂದು ಎಕ್ಸಾಮ್ ಅನ್ನು ನೀವು ಪಾಸ್ ಮಾಡಿರಬೇಕು. ಅಂದ್ರೆ ಮಾತ್ರ ನೀವು ಈ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು, ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ಕೆ ಏನು ಲಾಸ್ಟ್ ಡೇಟ್ ಫಿಕ್ಸ್ ಮಾಡಿರಲ್ರಿ, ಆ ಲಾಸ್ಟ್ ಡೇಟ್ ಒಳಗಾಗಿ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕ್ರಿ. ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸ್ಲಕ್ಕ ಅರ್ಹರಾಗಿರುವುದಿಲ್ಲ, ಅಂದ್ರೆ ಎಲಿಜಿಬಲ್ ಇರುವುದಿಲ್ಲ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಒಳಗಾಗಿ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿರ್ಬೇಕ್ರಿ. ನೆಕ್ಸ್ಟ್, ವಯೋಮಿತಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕ್ರಿ. ಒಂದು ಬಾರಿಗಾಗಿ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾರೆ. ಈ 5 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಒಳಗೊಂಡಂತೆ ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 45 ವರ್ಷಗಳು, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 48 ವರ್ಷಗಳು, SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 50 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದ್ರಿ. ಆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ ರಾಜ್ಯ ಅಥವಾ ಕೇಂದ್ರ, ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ನಮೆಂಟ್ನಲ್ಲಿ ಈಗಾಗಲೇ ವರ್ಕ್ ಮಾಡ್ತಾ ಇದ್ರಿ ಅಥವಾ ವರ್ಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, 10 ವರ್ಷಗಳದ್ದು ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ, ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತೀರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷಗಳು. ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಅಂದ್ರೆ ಇನ್ಸ್ಟ್ರಕ್ಟರ್ ಆಗಿ ನೀವು ಸೇವೆ ಸಲ್ಲಿಸಿ ಬಿಡುಗಡೆಯಾಗಿದ್ರಿ ಅಂತಂದ್ರೆ, ಅಂದ್ರೆ ಇನ್ಸ್ಟ್ರಕ್ಟರ್ ಆಗಿ ಸೇವೆ ಸಲ್ಲಿಸಿ ಬಿಟ್ಟಿದ್ರಿ ಅಂತ ತಿಳ್ಕೊಳ್ರಿ, ಅವರಿಗೆ ಎಷ್ಟು ವರ್ಷ ನೀವು ಕೆಡೆಟ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿರ್ತೀರಿ ಅಷ್ಟು ವರ್ಷಗಳು. ನೆಕ್ಸ್ಟ್, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಮತ್ತು ವಿಧವಾ ಮಹಿಳಾ ಅಭ್ಯರ್ಥಿಗಳಿಗೆ ತಲಾ 10 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್, ವೇತನ ಶ್ರೇಣಿಯ ಕುರಿತು ನೋಡೋದಾದ್ರೆ ಅಂದ್ರೆ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ ಪ್ರತಿ ತಿಂಗಳಿಗೆ 54,175 ರೂಪಾಯಿ ಪೇಮೆಂಟ್ ಇರ್ತದೆ ರೀ. ಪ್ರತಿ ತಿಂಗಳಿಗೆ 54,175 ರೂಪಾಯಿ ಪೇಮೆಂಟ್ ಇರುವಂಥದ್ದು. ನೆಕ್ಸ್ಟ್, ಅರ್ಜಿ ಶುಲ್ಕದ ಕುರಿತು ನೋಡೋದಾದ್ರೆ ಜನರಲ್ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ, SC ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ರಿ. ಇನ್ನು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. ಫಸ್ಟ್ ಅರ್ಜಿಗೆ ಈ ರೀತಿ ಅಪ್ಲಿಕೇಶನ್ ಫೀಯನ್ನು ತುಂಬಬೇಕು. ನೆಕ್ಸ್ಟ್, ಅಡಿಷನಲ್ ಏನು ಅಪ್ಲಿಕೇಶನ್ ಆಗ್ತಿರಲ್ಲ ಆ ಎಲ್ಲ ಅಡಿಷನಲ್ ಅಪ್ಲಿಕೇಶನ್ಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ತುಂಬಕ್ಕೆ ಸ್ನೇಹಿತರೆ. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನದ ಕುರಿತು ನೋಡೋದಾದ್ರೆ ಆಫ್ಲೈನ್ ಮೂಲಕ ಎಕ್ಸಾಮಿನೇಷನ್ ಇರುವಂಥದ್ರಿ. ಆಫ್ಲೈನ್ OMR ಟೈಪ್ ಎಕ್ಸಾಮ್ ಇರ್ತದ್ರಿ. ಮೊದಲನೇದು ಕನ್ನಡ ಭಾಷಾ ಪರೀಕ್ಷೆ. ಕಡ್ಡಾಯವಾಗಿ ಈ ಎಕ್ಸಾಮನ್ನು ಪಾಸ್ ಆಗಲೇಬೇಕು. ಈ ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯಕ್ಕೆ ಎಲಿಜಿಬಲ್ ಮಾಡ್ತಾರೆ. ಈ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಕೆಲವು ಅಭ್ಯರ್ಥಿಗಳು ಬರೆಯುವಂಥ ಅವಶ್ಯಕತೆ ಇಲ್ರಿ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕೆಲವು ಅಭ್ಯರ್ಥಿಗಳು ಬರೆಯುವಂಥ ಅವಶ್ಯಕತೆ ಇಲ್ಲ. ಯಾರು ಬರೆಯುವಂಥ ಅವಶ್ಯಕತೆ ಇಲ್ಲ? SLC ಆಗಿರ್ಬೋದು ಅಥವಾ ಉನ್ನತ ಮಟ್ಟದ ಯಾವುದೇ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೋದು. ನಿಮ್ದು ಎಂಟೈರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಎಲ್ಲಿಯಾದರೂ ನೀವು ಕನ್ನಡ ಒಂದು ಭಾಷೆಯಾಗಿ ಓದಿರ್ಬೇಕು ಸ್ನೇಹಿತರೆ. ಕನ್ನಡ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರಿ ಅಂತ ತಿಳ್ಕೊಳ್ರಿ, ಅಂತ ಅಭ್ಯರ್ಥಿಗಳು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಎರಡನೇದ್ದು ಕನ್ನಡ ಮೀಡಿಯಂದೊಳಗಡೆನೆ ಓದಿದ್ರಿ ಅಂತ ತಿಳ್ಕೊಳ್ರಿ. ಕನ್ನಡ ಮೀಡಿಯಂದೊಳಗಡೆನೆ ಓದಿದ್ರಿ ಅಂತ ತಿಳ್ಕೊಳ್ರಿ, ಅವರು ಕೂಡ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಮೂರನೇದ್ದು ಆಯೋಗಗಳನ್ನು ನಡೆಸಿರುವಂಥ ಅಂದ್ರೆ
ಅಂದ್ರೆ KE ಆಗಿರ್ಬೋದು, KPSC ಆಗಿರ್ಬೋದು, ಇವರು ನಡೆಸಿರುವಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿ ನಿಮ್ಮ ಕಡೆ ಪಾಸ್ ಆಗಿರ್ತಕ್ಕಂಥದ್ದು ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಅವರು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ರಿ. ನೋಡ್ರಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆಗಿರ್ತೀರಿ, ಆದ್ರೆ ನಿಮ್ಮ ಕಡೆ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಪ್ರೂಫ್ ಇರ್ಬೇಕಲ್ರಿ ಪಾಸ್ ಆಗಿದ್ದಕ್ಕೆ ಸಂಬಂಧಿಸಿದಂಗೆ. ಹಾಗಾಗಿ ಸರ್ಟಿಫಿಕೇಟ್ ಇರಲೇಬೇಕು ಸ್ನೇಹಿತರೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆಗಿರ್ತಕ್ಕಂಥದ್ದಕ್ಕೆ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದ್ರೆ ನೀವು ಮತ್ತೊಮ್ಮೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರಿಬೇಕಾಗ್ತದ್ರಿ. ಓಕೆ ರೀ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 150 ಮಾರ್ಕ್ಸಿಂದ ಇರ್ತದ್ರಿ. 50 ಮಾರ್ಕ್ಸ್ ತೊಗೊಂಡಿರಿ ಅಂತಂದ್ರೆ ಪಾಸ್ ಆದಂಗೆ. ಈ ಎಕ್ಸಾಮ್ದೊಳಗೆ MCQ ಕ್ವಶನ್ಸ್ಗಳಿರ್ತಾವೆ, ಅಂದ್ರೆ ಪ್ರಶ್ನೆಗೆ ಉತ್ತರ ಟಿಕ್ ಹಾಕುವಂಥ ಪ್ರಶ್ನೆಗಳಿರ್ತಾವೆ. ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆ ಇರ್ತದೆ. ಆಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ. ತಪ್ಪು ಉತ್ತರ ಟಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಯಾವುದೇ ಕಾರಣಕ್ಕೂ ಡಿಡಕ್ಟ್ ಮಾಡಂಗಿಲ್ಲ. ಹಂಗಾಗಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ ಸ್ನೇಹಿತರೆ. ಓಕೆ, 50 ಮಾರ್ಕ್ಸ್ ನೀವು ತೊಗೊಂಡಿರಿ ಅಂತ ತಿಳ್ಕೊಳ್ರಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದಂಗೆ. ನೆಕ್ಸ್ಟ್ ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಎಕ್ಸಾಮ್ಗಳು ಬರ್ತಾವ್ರಿ. ಪೇಪರ್ 1 100 ಪ್ರಶ್ನೆಗಳಿರ್ತಾವೆ. ಈ ಎಕ್ಸಾಮ್ ಕೂಡ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಒಳಗೊಂಡಿರ್ತದೆ. ಈ MCQ ಕ್ವಶನ್ಸ್ಗಳಿರ್ತಾವೆ. ಓಕೆ ರೀ, MCQ ಕ್ವಶನ್ಸ್ಗಳು. ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಗಳಿರ್ತಾವೆ, ಅಂದ್ರೆ 5 ಆಪ್ಷನ್ಗಳಿರ್ತಾವೆ. ಅದರೊಳಗೆ ಯಾವುದಾದ್ರೂ ಒಂದು ಸರಿಯಾದ ಉತ್ತರ ಟಿಕ್ ಮಾಡ್ಬೇಕು. ಓಕೆ ರೀ. 100 ಪ್ರಶ್ನೆಗಳಿರ್ತಾವೆ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಿರ್ತಾರೆ. ಅಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್, 2 ತಾಸು ಸಮಯಾವಕಾಶ ಇರ್ತದೆ. 100 ಮಾರ್ಕ್ಸಿಂದ ಎಕ್ಸಾಮ್, 2 ತಾಸು ಸಮಯಾವಕಾಶ ಇರುವಂಥದ್ದು. ಯಾವ್ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಸಿಲೆಬಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕೊಟ್ಟಾರ ನೋಡಿ ಸ್ನೇಹಿತರೆ. ಇದು ಸಿಲೆಬಸ್ ಸ್ನೇಹಿತರೆ. 100 ಮಾರ್ಕ್ಸಿಗೆ ಇದಿಷ್ಟು ಸಿಲೆಬಸ್ ಇರುವಂಥದ್ದು. ಪೇಪರ್ 1 ಸಿಲೆಬಸ್ ಸ್ನೇಹಿತರೆ. ಇದು ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಪೇಪರ್ 2 ಅಂತ ಬರ್ತದೆ ಸ್ನೇಹಿತರೆ. ಇದು ನಿರ್ದಿಷ್ಟ ಪತ್ರಿಕೆಯನ್ನು ಒಳಗೊಂಡಿರುವಂಥದ್ದು. ಅಂದ್ರೆ ಇದು ಸ್ಪೆಸಿಫಿಕ್ ಪೇಪರ್ ಸ್ನೇಹಿತರೆ. ಯಾವ ವಿಷಯದ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತೀರಿ ಅದಕ್ಕೆ ಸಂಬಂಧಿಸಿದಂಥ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇದು ಕೂಡ 100 ಮಾರ್ಕ್ಸಿಂದ ಎಕ್ಸಾಮ್, 2 ತಾಸು ಸಮಯಾವಕಾಶ ಇರುವಂಥದ್ದು. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ್ರಿ. ಅಂದ್ರೆ ಇವಾಗ ಪ್ರತಿ ಪ್ರಶ್ನೆಗೆ 1, 2, 3, 4, 5 ಅಥವಾ ABCDE ಅಂತ 5 ಆಪ್ಷನ್ಸ್ಗಳಿರ್ತಾವೆ. ಓಕೆ ರೀ. 5 ಆಪ್ಷನ್ಗಳಲ್ಲಿ ಯಾವುದಾದ್ರೂ ಅಂದ್ರೆ 4 ಆಪ್ಷನ್ಗಳ ತನಕ, ಇದು 5ನೇ ಆಪ್ಷನ್ ಬ್ಲ್ಯಾಂಕ್ ಇರ್ತದೆ, ಏನಿರಂಗಿಲ್ಲ. ಇದು ಈ 4 ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಉತ್ತರ ಟಿಕ್ ಮಾಡ್ಬೇಕು ಸ್ನೇಹಿತರೆ. ಪ್ರತಿ ಸರಿ ಉತ್ತರಕ್ಕೆ ನಿಮಗೆ 1 ಅಂಕ ನೀಡ್ತಾರೆ. ಇನ್ ಕೇಸ್ ಸರಿ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿ ಅಂತ ತಿಳ್ಕೊಳ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ನೆಕ್ಸ್ಟ್ 5ನೇ ಆಪ್ಷನ್ ಕೂಡ ಇರ್ತದೆ ಅಂತ ಹೇಳಿದೆ ನಾನು. 5ನೇ ಆಪ್ಷನ್ ಕಂಪಲ್ಸರಿ ನೀವು ಉತ್ತರಿಸದೇ ಇರುವಂಥ ಪ್ರಶ್ನೆಗಳಿಗೆ ಟಿಕ್ ಹಾಕ್ಬೇಕ್ರಿ. ಉದಾಹರಣೆಗಾಗಿ 20ನೇ ಕ್ವಶನ್, 25ನೇ ಕ್ವಶನ್, 32ನೇ ಕ್ವಶನ್, ಇವು ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ 5ನೇ ಆಪ್ಷನ್ ಇರ್ತದ, ಈ ರೀತಿ ಸರ್ಕಲ್ ಇರ್ತದೆ, ಅದನ್ನು ಶೇಡ್ ಮಾಡ್ಬೇಕು. ಈ ರೀತಿ ಇಲ್ಲಿ 5ನೇ ಆಪ್ಷನ್ ಶೇಡ್ ಮಾಡ್ಬೇಕು. ಓಕೆ ರೀ, 5ನೇ ಆಪ್ಷನ್ ಶೇಡ್ ಮಾಡ್ಬೇಕು, ಕಂಪಲ್ಸರಿ ಶೇಡ್ ಮಾಡ್ಬೇಕ್ರಿ. ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ರಿ, 5ನೇ ಆಪ್ಷನ್ಗೆ ಟಿಕ್ ಹಾಕಿ ಬರ್ಬೇಕು. 5ನೇ ಆಪ್ಷನ್ ಅನ್ನು ಶೇಡ್ ಮಾಡ್ಬೇಕು. ಈ ರೀತಿ 5ನೇ ಆಪ್ಷನ್ ಶೇಡ್ ಮಾಡಲಿಲ್ಲ ಅಂತ ತಿಳ್ಕೊಳ್ರಿ, ಅಂದ್ರೆ ನೀವು ಈ ಪ್ರಶ್ನೆಗೆ ಉತ್ತರ ತಪ್ಪು ಟಿಕ್ ಮಾಡಿರಿ ಅಂತ ಅನ್ಕೊಂಡು 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಯಾವುದೇ ಪ್ರಶ್ನೆಗಳಿಗೆ ನೀವು ಉತ್ತರಿಸಿರ್ಲಿಲ್ಲ ಅಂತ ತಿಳ್ಕೊಳ್ರಿ, ಪ್ರತಿ ಉತ್ತರಿಸದೇ ಇರತಕ್ಕಂಥ ಪ್ರಶ್ನೆಗಳಿಗೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿರಂಗಿಲ್ಲೋ 5ನೇ ಆಪ್ಷನ್ ಅನ್ನ ಕಂಪಲ್ಸರಿ ಟಿಕ್ ಮಾಡ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ವಿಶೇಷ ಸೂಚನೆಯೊಳಗ ಬಲಿಜ ಮತ್ತು ಉಪಜಾತಿಗಳ ಕುರಿತು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಬಲಿಜ ಮತ್ತು ಉಪಜಾತಿಗಳು, ಇಲ್ಲಿ ಉಪಜಾತಿಗಳು ಕೊಟ್ಟಾರ. ಈ ಉಪಜಾತಿಗಳಿಗೆ ಶಿಕ್ಷಣದ ಸಲುವಾಗಿ 2A ರಿಸರ್ವೇಶನ್ ನೀಡಲಾಗ್ತದೆ. ಉದ್ಯೋಗದ ಸಲುವಾಗಿ 3A ರಿಸರ್ವೇಶನ್ ನೀಡಲಾಗ್ತದೆ. ಹಾಗಾಗಿ ಈ ಜಾತಿ ಮತ್ತು ಉಪಜಾತಿಗಳ ಅಭ್ಯರ್ಥಿಗಳ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂದ್ರೆ 3A ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಯಾಟಗರಿ ಒಳಗೆ 3A ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ ರೀ. 2A ಕೇವಲ ಎಜುಕೇಷನ್ಗಾಗಿ ಅದು ರಿಸರ್ವೇಶನ್ ನೀಡ್ತದೆ ಸ್ನೇಹಿತರೆ. ಹಾಗಾಗಿ ನೀವು 3A ಅಂತ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಓಕೆ ರೀ.
ನೆಕ್ಸ್ಟ್ ಈ ಕ್ಯಾಟಗರಿ 2A 2B 3A 3Bಗೆ ಸೇರಿದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ. ಅಂದ್ರೆ ಮದುವೆಯಾಗಿರುವಂತ ಮಹಿಳಾ ಅಭ್ಯರ್ಥಿಗಳಿದ್ರೆ ನಿಮ್ಮ ಗಂಡನ ಹೆಸರು ಹೊಂದಿರತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ತೆಗೆಸಿರಬೇಕು ಅಂತ ಮೆನ್ಷನ್ ಮಾಡಿರುವಂಥದ್ದು. ಓಕೆ ರೀ, ಇದಿಷ್ಟು ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ನೇಮಕಾತಿಗಾಗಿ KEA ಇಂದ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.